ಶರೀರದ ಕೆಪಾಸಿಟಿಯನ್ನ ಈ ಆಯುಧ ಮಾಡಿ 10 ಪಟ್ಟು 20 ಪಟ್ಟು ಹೆಚ್ಚಿಗೆ ಮಾಡ್ದಂಗೆ. ದೂರದಿಂದನೇ ಹೊಡೆದು ಬೇಟೆ ಮಾಡ್ಬೋದು, ಮುಚ್ಕೊಂಡು ಹೊಡೆದು ಬೇಟೆ ಮಾಡ್ಬೋದು, ಬೇರೆ ಬೇರೆ ಸೈಜಿಂದ ಎಲ್ಲದಕ್ಕೆ ಬೇಟೆ ಮಾಡ್ಬೋದು, ಅದಕ್ಕಿಂತ ದೊಡ್ಡದಕ್ಕೆ ಬೇಟೆ ಮಾಡ್ಬೋದು. ಇದು ನೈಸರ್ಗಿಕವಾಗಿ ಸಾಧ್ಯ ಇಲ್ಲ. ನೈಸರ್ಗಿಕವಾಗಿ ಏನ್ ಮಾಡ್ಬೋದು, ನಮಗಿಂತ ಸಣ್ಣ ಸೈಜ್ ಇರೋದಕ್ಕಷ್ಟೇ ಬೇಟೆ ಮಾಡ್ಬೋದು, ನಮಗಿಂತ ವೀಕ್ ಇರೋದಕ್ಕಷ್ಟೇ ಬೇಟೆ ಮಾಡ್ಬೋದು. ಇಲ್ಲಿ ಯಾವುದು ಟೋಟಲಿ ಎಲ್ಲ, ಅದು ಮ್ಯಾಮತ್ ಇರಲಿ, ಎಲಿಫೆಂಟ್ ಇರಲಿ, ಟೈಗರ್ ಇರಲಿಲ್ಲ, ಎಲ್ಲ ಕವರ್ ಆಗ್ಬಿಟ್ಟು ಆಯ್ತಾ. ಈಗ ನೋಡಿ, ಪ್ರತಿಯೊಂದು ಪ್ರಾಣಿ ಏನದ, ವೈಲ್ಡ್ ಏನದ, ಅದು ಒಂದೇ ಜಾಗದಾಗ ಇರಂಗಿಲ್ಲ, ಯಾವುದು ಮನೆ ಕಟ್ಟಂಗಿಲ್ಲ, ಕಂಟಿನ್ಯೂಸ್ಲಿ ಚೇಂಜಿಂಗ್ ಇರುತ್ತೆ. ಸೊ ಮನುಷ್ಯ ಬೆಳೆ ಬೆಳೆಸಕ್ಕೆ ಶುರು ಮಾಡೋಣ, ಒಂದ್ ಕಡೆ ಇರಕ್ಕೆ ಶುರು ಮಾಡ್ದು, ಸೊ ಮನೆ ಕಟ್ಟೋದ ಪರಿಸ್ಥಿತಿ ಬಂತು. ಇದು ಏನೇನು ಮಾಡ್ಬೇಕು ಅನ್ನೋದು ಬಂತಲ್ಲ, ಇದೇ ಯೋಚನೆ ಆಯ್ತಾ. ಸೊ ನಾನು ಕೈಯಿಂದ ಹಿಂಗೆ ಎಸಿಬೇಕು, ಜೋರಾಗಿ ಎಸಿಬೇಕು, ನಿಧಾನಕ್ಕೆ ಎಸಿಬೇಕು, ಅದಕ್ಕೆ ಹಿಡಿಬೇಕಾದ್ರೆ ಇದು ಯೋಚನೆ ಆಯ್ತು. ಇದೇ ಇನ್ನೊಂದು ನನ್ನ ಪಕ್ಕಕ್ಕೆ ಇನ್ನೊಂದು ಪ್ರಾಣಿ ಇದೆ, ಅದು ಬೇಟೆ ಮಾಡ್ಬೇಕಿದೆ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಅದ್ರೊಳಗೆ ಅದು ಓಡಬೇಕು, ಹಿಡಿಬೇಕಷ್ಟೇ. ಸೊ ಹೊಸ ಯೋಚನೆ ಸೃಷ್ಟಿ ಆಗ್ಲಿಲ್ಲ ಅಲ್ಲೇನು. ಸೊ ಇದು ನಿನ್ನೆ ಮಾಡಿದಾಗ ಇದು ಸ್ಲೋ ಇತ್ತು, ಇವತ್ತು ಫಾಸ್ಟ್ ಹೆಂಗ್ ಮಾಡ್ಬೇಕು, ಇನ್ನು ಇದೇ ಲ್ಯಾಂಗ್ವೇಜ್, ಇದೇ ಭಾಷೆ, ಇದೇ ಕಮ್ಯುನಿಕೇಶನ್, ಇದೇ ಜ್ಞಾನ, ಇದೇ ಕಲ್ಚರ್, ಇದೇ ಟೆಕ್ನಾಲಜಿ, ಸೈನ್ಸ್, ಯೋಚನೆ ಇದೆ, ಇಲ್ಲಿಂದನೇ ಹುಟ್ಟಿದ್ದು. ಟಕ್ಕನೆ ಊಟ, ಈಗ ಕೆಲಸ ಟಕ್ಕನೆ, ಇಲ್ಲಿಂದ ಎಲ್ಲಿಗೋ ಹೋಗ್ಬೇಕು ಟಕ್ಕನೆ. ಸೊ 100 ವರ್ಷ ಮನುಷ್ಯ ಅಂದು ಹಂಗೆ ಹೋಗ್ಬಿಡ್ತಿತ್ತು ಅವಾಗ. ಊಟ ಹುಡ್ಕೋದ್ರಾಗ, ಊಟ ಮಾಡೋದ್ರಾಗ, ನೀರು ಹುಡ್ಕೋದ್ರಾಗ, ನೀರು ಕೆಲಸ ಇಂಥದ್ರೊಳಗೆ. ಸೊ ಈಗ ಫೆಸಿಲಿಟಿ ಬಂದ್ಮೇಲೆ ಮಾಡ್ಬೇಕೀನಿ. ಸೊ ಬೇಜಾರಾಗೋದು ಶುರು ಆಯ್ತು, ಯಾಕಂದ್ರೆ ಶರೀರಕ್ಕೆ ಸುಮ್ಮನೆ ಕುತ್ಕೊಳ್ಳೋದು ಅದ್ರದ್ದು ರಚನೆಯಲ್ಲಿಲ್ಲ. ಯಾವ ಈಗ ಹೆಂಗಾಗಿದೆ ಅಂತಂದ್ರೆ, ಆ ಹಾಡು ಕೇಳಿಲ್ಲ ಅಂದ್ರೆ ಗಾಬರಿ ಮಾಡ್ಕೊಳ್ಳೋದು, ಮೂವಿ ನೋಡಿಲ್ಲ ಅಂತಂದ್ರೆ ಏನೋ ಕಳ್ಕೊಳತ್ತೀವಿ ಅಂತ ತಿಳ್ಕೊಳ್ಳೋದು, ಅಡಿಕ್ಷನ್. ಸೊ ಅದೇ ರೂಢಿ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಸುಮ್ಮನೆ ಕುತ್ಕೊಳ್ಳೋದು ಮಾಡೋದನ್ನು ಕಲ್ತಿ ಅಂದ್ರೆ ಬಹಳ ಸುಖ ಸಿಕ್ತು ಅಂತ, ನೆಮ್ಮದಿ ಸಿಕ್ತು. ಇದು ನಾನು ಇಂದಿಷ್ಟು ಕಡ್ಡಿ ಹಿಡ್ದೀನಿ ನೋಡ್ರಿ, ಇದು ಸಾಧ್ಯವಾಗೋದು, ಇದು ಅಪೋಸಿಂಗ್ ಥಂಬ್ ಅಂತಾರೆ ಇದಕ್ಕೆ. ಇದು ಇಲ್ಲ ಅಂದ್ರೆ ನಾನು ಹಿಡಕ್ಕಾಗಂಗಿಲ್ಲ. ಇದು ಹಿಂಗೆ ಹಿಡ್ದೀನಿ ನೋಡ್ರಿ, ಆಯ್ತಾ. ಸೊ ಇದು ಒಂದು ತೆಗೆದಾಗದಿರಂದ್ರೆ ಇದು ಕೈ ಟೋಟಲಿ ಅದು, ಇದು ಕಡ್ಡಿ ಹಿಡಿಯಕ್ಕೂ ಆಗಂಗಿಲ್ಲ ಅದಕ್ಕೆ. ಈ ಕಡ್ಡಿ ಹಿಡಿದು ನಾನು ಚುಚ್ಬೋದು, ಕೆತ್ತಬೋದು, ಹೊಡಿಬೋದು, ಬರಿಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಹಿಂಗೆ ಹಿಡಿದು ಮಾಡ್ಲಿಕ್ಕಾಗಂಗಿಲ್ಲ, ಗೊತ್ತಾಯ್ತಾ. ಮಾಡಿ ನೋಡ್ರಿ ಬೇಕಾದ್ರೆ. ಸೊ ಪ್ರಾಕೃತಿಕವಾಗಿ ಮನುಷ್ಯನಿಗೆ ಏನಾಯ್ತು, ಕೋಟಿಗಟ್ಟಲೆ ವರ್ಷದಿಂದ, ಅಥವಾ ಯಾವಾಗ ಮನುಷ್ಯ ಹುಟ್ಟಾನ, ನೀವು ಅದು ಎವಲ್ಯೂಷನ್ ಅನ್ರಿ, ದೇವರನ್ರಿ, ಮಿಸ್ಟೇಕ್ ಅನ್ರಿ, ಏನ್ ಬೇಕಾದ್ರೆ ಅನ್ರಿ. ಸೊ ಇದು ಇರೋದು ಮನುಷ್ಯನಿಗೆ ಅಷ್ಟೇ, ಇದು ಬೇರೆ ಯಾವ ಪ್ರಾಣಿಗೂ ಇಲ್ಲ. ಸೊ ಈ ತರ ಇದು ಅಪೋಸಿಂಗ್ ಥಂಬ್ ಇದೆ ಅಲ್ಲ, ಇದು ಯಾವ ಪ್ರಾಣಿಗೂ ಇಲ್ಲ, ಹಿಂಗಿಲ್ಲ. ಇದು ಲಿಮಿಟೆಡ್ ಇರ್ತದೆ, ಈಟೇ ಸಣ್ಣದಿರ್ತಾವ. ಇದು ಎಲ್ಲ ಕಡೆ ಟಚ್ ಮಾಡೋಂಗಿರ್ತದೆ ನಮ್ದು, ಹಿಂಗಿರ್ತದೆ ಅಪೋಸಿಂಗ್. ಅಂದ್ರೆ ಟೋಟಲಿ ಇದನ್ನ ಯೂಸ್ ಮಾಡಿ ಎಲ್ಲ ಇದ್ರದ್ದು ಯುಟಿಲಿಟಿ ಸಿಕ್ಕಾಪಟ್ಟೆ ಹೆಚ್ಚಿಗಾಗ್ಬಿಡ್ತು. ಸೊ ಮನುಷ್ಯನಿಗೆ ಏನಾಯ್ತು, ತನಗೆ ಬೇಕಾಗುವಂತ ವಸ್ತುಗಳು ಹೊತ್ಕೊಂಡು ಹೋಗುವಂತ ಕೆಪಾಸಿಟಿ ಬಂತು. ಇದು ಹಿಂಗಿದ್ದಕ್ಕೆ ಒಂದು ಹೊತ್ಕೊಂಡು ಓಡಾಡ್ಬೋದಲ್ಲ, ಒಂದು ಕಟ್ಟಿಗೆ, ಒಂದು ಏನೋ ಕಲ್ಲು, ಆಯ್ತಾ. ಸೊ ಬೇರೆ ಯಾವ ಪ್ರಾಣಿಗೂ ಆ ಕೆಪಾಸಿಟಿ ಇಲ್ಲ. ಸೊ ಹೊತ್ಕೊಂಡು ಓಡಾಡ್ಕೋಬಹುದು. ಬರ್ತಾ ಏನ್ ಮಾಡ್ತಾನ, ನಮಗೆ ಏನ್ ಬೇಕು, ಬೇಟೆ ಆಡೋದಕ್ಕೆ ಬೇಕು ಅಂದ್ರೆ ಅದರಿಂದ ಆಯುಧ ಮಾಡಕ್ ಶುರು ಮಾಡಿ. ಅದಕ್ಕೆ ಆರ್ಕಿಯಾಲಜಿಸ್ಟ್ ಏನ್ ಮಾಡ್ತಾರ, ಆಯುಧಗಳ ಬಗ್ಗೆ ಸ್ಟಡಿ ಮಾಡ್ತಾರೆ. ಆರ್ಕಿಯಾಲಜಿ ಮ್ಯೂಸಿಯಂ ಅಂದ್ರೆ ಅಲ್ಲಿ ಕಲ್ಲಿಂದ ಆಯುಧಗಳು, ಬಾಣಗಳು ಹೆಂಗೆ ಮಾಡ್ತಿದ್ರು ಅಂತ. ಅದು ಬಹಳ ಹಳೇದು ಅಂತ ನಂಗೆ, 50,000 ವರ್ಷದಿಂದ, 1,00,000 ವರ್ಷದಿಂದ ಎಲ್ಲ ಮಾಡ್ತಾರೆ, ಆಯ್ತಾ. ಯಾಕೆ ಆಯುಧಗಳು ಮಾಡ್ತಾನ, ಯಾಕಂದ್ರೆ ಒಂದು ಬೇಟೆ ಆಡೋದಕ್ಕೆ ಆಹಾರ ಬೇಕೇ ಬೇಕು, ಇನ್ನೊಂದು ಪ್ರೊಟೆಕ್ಷನ್, ಎರಡಕ್ಕೂ ಬೇಕೇ ಬೇಕದು. ಸೊ ಅತ್ಯವಶ್ಯಕ ಇರೋದೇ ಮಾಡ್ತಾನಲ್ಲ ಮನುಷ್ಯ, ಆಯ್ತಾ. ಸೊ ಶರೀರದ ಕೆಪಾಸಿಟಿಯನ್ನ ಈ ಆಯುಧ ಮಾಡಿ 10 ಪಟ್ಟು 20 ಪಟ್ಟು ಹೆಚ್ಚಿಗೆ ಮಾಡ್ದಂಗೆ. ದೂರದಿಂದನೇ ಹೊಡೆದು ಬೇಟೆ ಮಾಡ್ಬೋದು, ಆಯ್ತಾ. ಮುಚ್ಕೊಂಡು ಹೊಡೆದು ಬೇಟೆ ಮಾಡ್ಬೋದು, ಬೇರೆ ಬೇರೆ ಸೈಜಿಂದ ಎಲ್ಲದಕ್ಕೆ ಬೇಟೆ ಮಾಡ್ಬೋದು, ತನ್ನಗಿಂತ ದೊಡ್ಡದಕ್ಕೆ ಬೇಟೆ ಮಾಡ್ಬೋದು. ಇದು ನೈಸರ್ಗಿಕವಾಗಿ ಸಾಧ್ಯ ಇಲ್ಲ. ನೈಸರ್ಗಿಕವಾಗಿ ಏನ್ ಮಾಡ್ಬೋದು, ನಮಗಿಂತ ಸಣ್ಣ ಸೈಜ್ ಇರೋದಕ್ಕಷ್ಟೇ ಬೇಟೆ ಮಾಡ್ಬೋದು, ನಮಗಿಂತ ವೀಕ್ ಇರೋದಕ್ಕಷ್ಟೇ ಬೇಟೆ ಮಾಡ್ಬೋದು. ಇಲ್ಲಿ ಯಾವುದು ಟೋಟಲಿ ಎಲ್ಲ, ಅದು ಮ್ಯಾಮತ್ ಇರಲಿ, ಎಲಿಫೆಂಟ್ ಇರಲಿ, ಟೈಗರ್ ಇರಲಿಲ್ಲ, ಎಲ್ಲ ಕವರ್ ಆಗ್ಬಿಟ್ಟು ಆಯ್ತಾ.
ಸೊ ಬರ್ತಾ ಬರ್ತಾ ಏನಾಯ್ತು, ತನಗೆ ಬೇಕಾಗಿರೋದನ್ನ ತಯಾರು ಮಾಡ್ತಾ, ಅದನ್ನ ಶೇಖರಣೆ ಮಾಡ್ತಾ, ಅವು ಇಡೋದಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತಾ, ಬೆಳೆ ಬೆಳೆಸ್ತಾ ಈ ಒಂದು ಸಮಾಜದ ರೂಪ ಬರಕ್ ಶುರು ಆಯ್ತು. ಜೊತೆಗೆ ಗುಂಪಿನಾಗಿರೋದು ಮಾಡೋದು ಆಯ್ತಾ. ಈಗ ಬೆಳೆ ಬೆಳೆಸಿದ್ಮ್ಯಾಗ ಏನ್ ಮಾಡ್ಬೇಕು, ಅದನ್ನ ಕಾಯ್ಬೇಕಲ್ಲ, ಅದು ಹಾರ್ವೆಸ್ಟ್ ಮಾಡ್ಬೇಕಲ್ಲ, ಅದು ರಾಶಿ ಮಾಡ್ಬೇಕಲ್ಲ, ಅದು ಇಡ್ಬೇಕಲ್ಲ. ಬೇರೆ ಬೇರೆ ಕಡೆ ಓಡಾಡೋದ ಅವಶ್ಯಕತೆ ತಪ್ಪೋಯ್ತು. ಈಗ ನೋಡ್ರಿ, ಪ್ರತಿಯೊಂದು ಪ್ರಾಣಿ ಏನದಾವ, ವೈಲ್ಡ್ ಏನದಾವ, ಅದು ಒಂದೇ ಜಾಗದಾಗ ಇರಂಗಿಲ್ಲ, ಯಾವ್ದು ಮನೆ ಕಟ್ಟಂಗಿಲ್ಲ, ಕಂಟಿನ್ಯೂಸ್ಲಿ ಚೇಂಜಿಂಗ್. ಸೊ ಮನುಷ್ಯ ಬೆಳೆ ಬೆಳೆಸಕ್ ಶುರು ಮಾಡೋಣ, ಒಂದ್ ಕಡೆ ಇರಕ್ ಶುರು ಮಾಡ್ದು. ಸೊ ಮನೆ ಕಟ್ಟೋದ ಪರಿಸ್ಥಿತಿ ಬಂತು. ಇದು ಏನೇನ್ ಮಾಡ್ಬೇಕನ್ನೋದು ಬಂತಲ್ಲ, ಇದೇ ಯೋಚನೆ ಆಯ್ತಾ. ಸೊ ನಾನು ಕೈಯಿಂದ ಹಿಂಗೆ ಎಸಿಬೇಕು, ಜೋರಾಗಿ ಎಸಿಬೇಕು, ನಿಧಾನಕ್ಕೆ ಎಸಿಬೇಕು, ಅದಕ್ಕೆ ಹಿಡಿಬೇಕಾದ್ರೆ ಇದು ಯೋಚನೆ ಆಯ್ತು. ಇದೇ ಇನ್ನೊಂದು ನನ್ನ ಪಕ್ಕಕ್ಕೆ ಇನ್ನೊಂದು ಪ್ರಾಣಿ ಇದೆ, ಅದು ಬೇಟೆ ಮಾಡ್ಬೇಕಿದೆ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದ್ರೊಳಗೆ ಅದು ಓಡ್ಬೇಕು, ಹಿಡಿಬೇಕು ಅಷ್ಟೇ. ಸೊ ಹೊಸ ಯೋಚನೆ ಸೃಷ್ಟಿ ಆಗ್ಲಿಲ್ಲ ಅಲ್ಲೇನು. ಸೊ ಇದು ನಿನ್ನೆ ಮಾಡಿದಾಗ ಇದು ಸ್ಲೋ ಇತ್ತು, ಇವತ್ತು ಫಾಸ್ಟ್ ಹೆಂಗ್ ಮಾಡ್ಬೇಕು, ಇನ್ನು ಇದೇ ಲ್ಯಾಂಗ್ವೇಜ್, ಇದೇ ಭಾಷೆ, ಇದೇ ಕಮ್ಯುನಿಕೇಶನ್, ಇದೇ ಜ್ಞಾನ, ಇದೇ ಕಲ್ಚರ್, ಇದೇ ಟೆಕ್ನಾಲಜಿ, ಸೈನ್ಸ್ ಯೋಚನೆ ಇದೆ, ಇಲ್ಲಿಂದಾನೇ ಹುಟ್ಟಿದ್ದು. ನಾನು ಏನು ಮಾಡಬೇಕು, ಇದೇ ಯೋಚನೆ ಆಯ್ತಾ. ಮತ್ತೆ ಪ್ರಾಣಿ ಪಕ್ಷಿಗಳ ಯೋಚನೆ ಮತ್ತೆ ಈ ಯೋಚನೆಗೆ ಒಂದು ಮೇನ್ ಅಂತರ ಏನಂದ್ರೆ, ವ್ಯತ್ಯಾಸ, ಅದರ ಯೋಚನೆ ನೀಡ್ಸ್, ಅವಶ್ಯಕತೆಗೆ ಸೀಮಿತವಾಗಿದೆ. ನಮ್ಮ ಯೋಚನೆ ವಾಂಟ್ಸ್, ಆಸೆ ಆಗೋಯ್ತು. ಏನೋ ಬೇಕಂದ್ರೆ ಯೋಚನೆ. ಈ ಹಸಿವಾದಾಗ ಎಲ್ಲಿ ಯೋಚನೆ ಆಗ್ತದೆ, ನೀರಡಿಕೆ ಆದಾಗ ಎಲ್ಲಿ ಯೋಚನೆ ಆಗ್ತದೆ. ಅದೇ ಏನೋ ಬೇಕಂದಾಗಷ್ಟೇ ನೋಡ್ರಿ ಯೋಚನೆ ಶುರು ಆಗ್ತದೆ. ಯೋಚನೆ ಅಂದ್ರೇನೆ ಬೇಕು ಅಂತ ನಂಗೆ. ವಾಂಟಿಂಗ್ ಇಸ್ ಥಿಂಕಿಂಗ್, ಥಿಂಕಿಂಗ್ ಇಸ್ ವಾಂಟಿಂಗ್. ಸೊ ಇದು ಬರ್ತಾ 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 ಈ ಕೃಷಿ ಮಾಡ್ತಾ ಹೋದಂಗ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕಣಗಳಿಗೆ, ಪ್ರತಿಯೊಂದು ಪ್ರಾಣಿಯ ಪ್ರತಿಯೊಂದು ಕಣಗಳು ಅಂದ್ರೆ ಸೆಲ್ಸ್, ಅದಕ್ಕೆ ಏನೇನು ಆಕ್ಟಿವಿಟೀಸ್ ಅದಾವ ನೋಡ್ರಿ, ಸೆಲ್ಯುಲರ್ ಆಕ್ಟಿವಿಟೀಸ್. ATP ಬೇಕು, ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಓದಿರ್ಬೇಕು ನೀವು PUC ಒಳಗೆ, 10th ಕ್ಲಾಸ್ ಒಳಗೆ. ಎನರ್ಜಿ ಸಲುವಾಗಿ ನಮ್ಮ ಮೈಟೋಕಾಂಡ್ರಿ ಅಂತ ಇರ್ತದೆ ನೋಡ್ರಿ, ಅದು ಗ್ಲೂಕೋಸ್ ಇಂದ ಉತ್ಪತ್ತಿ ಆಗ್ತದೆ. ಗ್ಲೂಕೋಸ್ ಪ್ರಕೃತಿದಾಗದ, ಹಣ್ಣಿನಾಗದ, ಕಾಳಿನಾಗದ, ಬೀಜದಾಗದ, ಆದ್ರೆ ಖಾಯಮಿಲ್ಲ. ಹಣ್ಣುಗಳು ಯಾವಾಗಲೂ ಇರಂಗಿಲ್ಲ, ಬೀಜಗಳು ಯಾವಾಗಲೂ ಇರಂಗಿಲ್ಲ, ಸೀಸನ್ ತಕ್ಕಂಗಿರ್ತಾವ. ಅದಕ್ಕೆ ಗ್ಲೂಕೋಸ್ ಇದೆ ನೋಡ್ರಿ, ಅದು ಶೇಖರಣೆ ಆಗ್ತದೆ ನಮ್ಮ ಶರೀರದಾಗ. ಅದಕ್ಕೆ ಅದು ರುಚಿ ಹತ್ತು. ಯಾವ ಹಣ್ಣಿನಾಗ ಜಾಸ್ತಿ ಗ್ಲೂಕೋಸ್ ಇರ್ತದೆ, ಜಾಸ್ತಿ ರುಚಿ ಇರ್ತದೆ. ನಮಗೆ ಸ್ವೀಟ್ ಹತ್ತು. ಸ್ವೀಟ್ ಅಂದ್ರೆ ಅರ್ಥ ಏನು, ನಮ್ಮ ಶರೀರ ಅದು ಇನ್ನೂ ಹುಡ್ಕೊಂಡು ತಿನ್ಲಿ ಅಂತ. ಆಮೇಲೆ ಡಿಪಾಸಿಟ್, ಯಾಕಂದ್ರೆ ಬೇಕಲ್ಲ ಶರೀರಕ್ಕಿದೆ ಎಲ್ಲ ಕಡೆ, ಯಾವಾಗಲೂ ನಿರಂತರ ಪ್ರತಿಕ್ಷಣ ಬೇಕಲ್ಲ. ಸೊ ಮನುಷ್ಯ ಕೃಷಿ ಅಂತಂದ್ರೆ ಏನೂ ಇಲ್ಲ, ಸಕ್ಕರೆ ಉತ್ಪಾದನೆ ಹೆಚ್ಚಿಗೆ ಮಾಡ್ತಾ ಬಂದಿದ್ದಷ್ಟೇ. ನಾವು ಫುಲ್ ಗಿಡ ಬೆಳೆಸ್ತೀವಿ, ತೊಗರಿ ಬೆಳೆಸ್ತೀವಿ, ಆ ಬೀಜ ಅಷ್ಟೇ ತಗೋತೀವಿ. ಹೈಯೆಸ್ಟ್ ಸಕ್ಕರೆ ಅಂಶ ಇರೋದು ಅದ್ರೊಳಗೆ, ಎಲೆ ಒಳಗೆ, ದಂಟು ಒಳಗಿಲ್ಲ. ಮೊದಲು ಅದೇ ಎಲೆಗಳು ತಿನ್ಕೊಂಡಿದ್ದೀವಲ್ಲ. ಸೊ ಅದರ ರುಚಿ ನಮಗೆ ಹತ್ತದೆ, ಅದರಿಂದ ಕಿಕ್ ಸಿಗ್ತದೆ, ಅದರಿಂದ ಒಂದೇ ಕಡೆ ಇರ್ಬೋದು. ಎನರ್ಜಿ ಸಲುವಾಗಿ ಬೇರೆ ಬೇರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ಸೊ ಹಿಂಗಿದು ಸಮಾಜ ಸೃಷ್ಟಿಯಾಗಿತ್ತು. ಈಗ ಬಟ್ ಎಲ್ಲರಿಗೆ ಬೆಳೆ ಬೆಳೆಸ್ಲಕ್ಕ ಆಗಂಗಿಲ್ಲ. ಈ ಜಾಗದಾಗ ಕೆಲವೊಂದು ಜಾಗ ಅಷ್ಟೇ ಬೆಳೆ ಬೆಳೆಸೋಂಗಿರ್ತವ, ಅವ್ರು ಬೆಳೆ ಬೆಳೆಸ್ಲತ್ತಾರ ಅಂತಿಕೋರಿ. ಈಗ ಉಳಿದವ್ರು ಏನು ಮಾಡ್ಬೇಕು, ಇಲ್ಲಿ ಅವ್ರ ಕಡೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಇಲ್ಲ, ಅವ್ರು ಬೆಳೆ ಬೆಳೆಸೋರಿಗೆ ಸಾಧನಗಳು ಬೇಕಲ್ಲ. ಆ ಬೆಳೆ ಬೆಳೆಸೋ ಬಿತ್ತೋದ್ರಾಗ, ರಾಶಿ ಮಾಡೋದ್ರಾಗ, ಇದ್ರೊಳಗೆ ಬಿಜಿ ಅದ. ಅವನಿಗೆ ಟೂಲ್ಸ್ ಮಾಡ್ಕೊಡವೇ ಬಡಿಗೆ, ಕುಂಬಾರ, ಕಂಬಾರ ಅದ. ಅವನಿಗೆ ಬೇಕು. ಫಸ್ಟ್ ಬಂದಿದ್ದ ಟೂಲ್ಸ್ಗಳೇ ಕೃಷಿಯ ಟೂಲ್ಸ್ಗಳು ಆಯ್ತಾ. ಕಟ್ಟಡ ಕಟ್ಟುವಂಥ ಟೂಲ್ಸ್ಗಳು, ಆಮೇಲೆ ಅಡಿಗೆ ಮಾಡುವಂಥ ಟೂಲ್ಸ್ಗಳು, ಹಿಂಗದು ನೋಡ್ರಿ ನೀವು. ಸೊ ಹಿಂಗೆ ಕೃಷಿ ಸಲುವಾಗಿ ಬಂದು ಅದ್ರ ಸುತ್ತಮುತ್ತನೇ ಇವೆಲ್ಲ ಕಲೆಗಳು ಬಂದು, ಮತ್ತೆ ಅದ್ರ ಸಲುವಾಗಿ ಇವೆಲ್ಲ ಬಂದಿದ್ದು ಆಯ್ತಾ. ಈ ಕೃಷಿ ಮಾಡ್ತಾ 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 ಹೋದಂಗ ಫುಡ್ ಸೆಕ್ಯೂರಿಟಿ ಏನಂತಾರ ಅದಕ್ಕೆ, ಆಹಾರ ಭದ್ರತೆ ಹೆಚ್ಚಿಗಾಯ್ತು. ಆಹಾರ ಸಲುವಾಗಿ ಬ್ಯಾಟಿ ಮಾಡ್ಲಕ್ ಹೋಗ್ಲೇಬೇಕು, ಮಳೆಯಾಗ, ಚಳಿಯಾಗ, ರಾತ್ರಿ ಬೆಳಗಣ ಅನ್ನೋದು ಹೋಗ್ಬಿಡ್ತು. ಸೊ ಯಾವಾಗಲೂ ಬೇಕಾದಾಗ ಊಟ ಸಿಗ್ತಾ ಇದೆ.
ಮೊದಲು ಆಫ್ರಿಕಾದಾಗ ಇನ್ನೂ ಆದ್ರೂ ಬ್ಯಾಟಿ ಮಾಡ್ತಾರ್ರಿ ಕೆಲವೊಂದು ಜಾಗದಾಗ ಆದಿವಾಸಿಗಳು. 4-5 ಗಂಡಸರು ಹೋಗ್ತಾರ, ಜಿಂಕೆಗೆ ನೋಡ್ತಾರ, ಹುಡುಕ್ತಾರ, ಅದರಿಂದ ಹೋಗ್ತಾ ಇರ್ತಾರ. ಆಯ್ತಾ, ಅದು ಜಿಂಕೆ ಏನ್ ಮಾಡ್ತದ, ಅವ್ರಿಗಿಂತ ಫಾಸ್ಟ್ ಹೋಗ್ತದ, ಆದ್ರೆ ಕಂಟಿನ್ಯೂ ಓಡ್ಲಕ್ ಆಗಂಗಿಲ್ಲ ಅದಕ್ಕೆ. ಯಾವ ಪ್ರಾಣಿ ಫಾಸ್ಟ್ ಓಡ್ತಾವ ನೋಡ್ರಿ, ದೂರ ಹೋಗಕ್ ಆಗಂಗಿಲ್ಲ ಅವಕ್ಕೆ. ನಮ್ಮಿಂದ ದೂರ ಹೋಗ್ತದ ಅಷ್ಟೇ, ಫುಲ್ ಇಲ್ಲಿಂದ 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಕ್ಕಾಗಿಲ್ಲ. ಸೊ ಅಲ್ಲಿ ಸ್ವಲ್ಪ ದೂರ ಹೋಗಿ ನಿಂದಿರ್ತದ, ಅಲ್ಲಿ ಹೋಗಿ ನಿಂತು ಬಿಡ್ತಾನ. ಮನುಷ್ಯಂದ ಏನದ ಆರಾಮಾಗಿ ನಡ್ಕೊಂತ ಹೋಗ್ಬಿಡ್ತಾನ, ಜಾಗಿಂಗ್ ಮಾಡ್ಕೊಂತ. ಮತ್ತೆ ಸ್ಲೋ ಜಾಗಿಂಗ್. ಮನುಷ್ಯನ ಶರೀರದ ರಚನೆ ಆ ಥರ ಇದೆ. ನೀವು ವಾಕಿಂಗ್ ಮತ್ತು ಜಾಗಿಂಗ್ ಮಾಡಿದ್ರೆ ನೀವು ಅದು ಬೆಳಗಿನ ಸಾಯಂಕಾಲನೂ ಮಾಡ್ಬೋದು, ಏನೂ ಆಗಂಗಿಲ್ಲ. ಸೊ ಹೋಗ್ತಾನ ಆ ಜಿಂಕೆ, ಮತ್ತೆ ಅಲ್ಲಿ ಹೋದ ತಕ್ಷಣ ಅದು ಅಲರ್ಟಾಗಿ ಮತ್ತೆ ಫಾಸ್ಟ್ ಓಡ್ತದ, ಮತ್ತೆ ಇನ್ನೂ ದೂರ ಹೋಗ್ತದ. ಸೊ ಹಿಂಗೆ ಮಾಡಿ 2-3 ದಿನ ಅದಕ್ಕೆ ಓಡಿಸಿ ಸುಸ್ತು ಮಾಡಿಬಿಡೋದು. ಅದಕ್ಕೆ ನಿರಂತರ ಊಟ ಬೇಕು, ನೀರು ಬೇಕು. ಸೊ 1-2-3 ದಿವಸ ಅದಕ್ಕೆ ಸುಮ್ಮನೆ ಅದ್ರ ಹಿಂದೆ ಹೋಗ್ತಾ ಇರೋದು ಅಷ್ಟೇ. ಆಮೇಲೆ ಅದಕ್ಕೆ ನಮಸ್ಕಾರ ಮಾಡಿ ಅದು ಒಂದು ಕಡೆ ಹೋಗಿ ಕೂತು ಬಿಡ್ತದೆ, ಆಯ್ತು ಈಗ ಹೋಗಂಗಿಲ್ಲ ಅಂತ ನಮಸ್ಕಾರ ಮಾಡಿ ಅದಕ್ಕೆ ಹೊಡೆದು ಅಲ್ಲೇ ಸ್ಕಿನ್ನಿಂಗ್ ಮಾಡ್ತಾರೆ. ಅದಕ್ಕೆ ಅಲ್ಲೇ ಕಟ್ ಮಾಡಿ ಸ್ಕಿನ್ನಿಂಗ್ ಮಾಡಿ, ಅಂದ್ರೆ ಏನಂತಾರೆ ಅದಕ್ಕೆ, ಚರ್ಮ ತೆಗೆಯೋದು, ಮೂಳೆ ಎಲ್ಲ ಇದು ಮಾಡೋದು ಮಾಡಿ ಅಲ್ಲಿಂದ ಏನೇನು ಬೇಕು ಅದನ್ನಷ್ಟೇ ವಾಪಸ್ ತಗೊಂಡು ಬರ್ತಿದ್ರು ಮತ್ತೆ ಹೊತ್ಕೊಂಡು. ಈಗ ನೋಡ್ರಿ, ಅವ್ರು 2-3 ದಿವಸ ಅಲ್ಲಿ ಹೋದಾಗ ಅವ್ರ ಹತ್ರ ಊಟ ಭಾಳ ಕಮ್ಮಿ. ಆ 2-3 ದಿವಸ ಅವ್ರು ಊಟ ಮಾಡಿಲ್ಲ. ಇಲ್ಲಿ ಮನ್ಯಾಗನು ಆ 2-3 ದಿವಸ ಊಟ ಇಲ್ಲ ಅಂದಾಗ. ಸೊ ಟೋಟಲಿ ಒಂದು 3-4-5 ದಿವಸಿಗೆ ಯಾವತ್ತೋ ಒಂದ್ಸರಿ ಹೊಟ್ಟೆ ತುಂಬ ಊಟ ಅಂತ. ಸೊ ಅದೇನು ಬೇಟೆ ಮಾಡ್ತಿದ್ರು ಅದಕ್ಕೆ ಕರ್ಗ್ ಹೋಗ್ತಿತ್ತು, ಹೆವಿ ಆಗ್ತಿರ್ಲಿಲ್ಲ. ಆಯ್ತಾ, ಅಲ್ಲಿಂದ ಬರ್ಬೇಕಾದ್ರೆ ಮತ್ತು ಎಲುಬು ಮತ್ತು ಕೆಲವೊಂದು ಮಾಂಸಗಳು ಬಿಟ್ಟು ಬರ್ತಾರಲ್ಲಿ. ಈ ಸಿಂಹ, ಹುಲಿ ಅಂಥವು ಮತ್ತೆ ಹಿಂದೆ ಹತ್ತಬೇಡ್ದಂತೆ, ಅದು ತಿನ್ಕೊಂಡಿರ್ಬೇಕಂತೆ. ಸೊ ಒಂದು ಟೈಮಿಂದ ಊಟಕ್ಕೆ ಅಥವಾ 2 ಟೈಮಿಂದ ಊಟಕ್ಕೆ 3-4-5 ದಿವಸ ಹೋಗ್ತೀವಿ. ಆಯ್ತಾ, ಸೊ 5 ದಿವಸ ಟೈಮ್ ಪಾಸ್ ಆಯ್ತಾ ಒಂದು ಊಟಕ್ಕೆ. ಇಲ್ಲಿ ಒಂದು ಊಟಕ್ಕೆ 5 ನಿಮಿಷ ಅಷ್ಟೇ ಟೈಮ್ ಪಾಸ್ ಆಗುತ್ತೆ. 5 ದಿವಸ ಏನು ಮಾಡ್ಬೇಕೀಗ, ಇದು ಪ್ರಾಬ್ಲಮ್ಸ್ ಅಷ್ಟೇ ಐತೆ. ಟಕ್ಕನೆ ಊಟ, ಈಗ ಕೆಲಸ ಟಕ್ಕನೆ, ಇಲ್ಲಿಂದ ಎಲ್ಲಿಗೋ ಹೋಗ್ಬೇಕು ಟಕ್ಕನೆ. ಸೊ 100 ವರ್ಷ ಮನುಷ್ಯಂದು ಹಾಗೆ ಹೋಗ್ಬಿಡ್ತಿತ್ತು ಅವಾಗ. ಊಟ ಹುಡ್ಕೋದ್ರಾಗ, ಊಟ ಮಾಡೋದ್ರಾಗ, ನೀರು ಹುಡ್ಕೋದ್ರಾಗ, ನೀರು ಕೆಲಸ ಇಂಥದ್ರೊಳಗ. ಸೊ ಈಗ ಫೆಸಿಲಿಟಿ ಬಂದ್ಮೇಲೆ ಮಾಡ್ಬೇಕೀನಿ. ಸೊ ಬೇಜಾರಾಗೋದು ಶುರು ಆಯ್ತು. ಯಾಕಂದ್ರೆ ಶರೀರಕ್ಕೆ ಸುಮ್ಮನೆ ಕುತ್ಕೊಳ್ಳೋದು ಅದ್ರದ್ದು ರಚನೆಯಲ್ಲಿಲ್ಲ. ಯಾವ ಪ್ರಾಣಿ ಪಕ್ಷಿನೂ ನೋಡ್ರಿ ನೀವು ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ. ಈ ಆಕಳು ಸುಮ್ಮನೆ ಕುತ್ಕೊಂಡು ಅಂದ್ರೆ ಮೆಲಿತಾ ಇರ್ತದ, ನಿಮ್ಗೆ ಜೀರೋ ಸುಮ್ಮನೆ ಮೆಡಿಟೇಷನ್ನ ಕುತ್ಕೊಳ್ಳೋದು ಮಾಡೋದು ನಿಮಗೆ ಕಾಣಂಗಿಲ್ಲ. ಅವೆಲ್ಲ ಸುಮ್ಮನೆ ಮನುಷ್ಯನ ಐಡಿಯಾಗಳಲ್ಲಿ. ಸೊ ಆ ಪರಿಸ್ಥಿತಿ ಬಂತು. ಅದರಿಂದ ಈ ಬೇಜಾರಾಗ್ತಾ ಇದೆಯಲ್ಲ, ಆ ಬೇಜಾರಿಂದ ಕಲೆ, ಪೇಂಟಿಂಗ್, ಆರ್ಟ್, ಗಾಯನ, ಫೋಕ್, ಮ್ಯೂಸಿಕ್, ಲಿಟ್ರೇಚರ್, ಇವು ಎಷ್ಟೆಲ್ಲ ನೀವು ನೋಡ್ತಿರಲ್ಲ ಅದು ಬಂದಿದ್ದು. ಆಯ್ತಾ, ಆ್ಯಂಡ್ ಟೋಟಲಿ ಎಲ್ಲ ಫಿಕ್ಷನ್. ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇರ್ಬೋದು, ಇತಿಹಾಸದ ಬಗ್ಗೆ ಹೇಳ್ತಾ ಇರ್ಬೋದು, ಅನುಭವದ ಬಗ್ಗೆ, ಟೋಟಲಿ ಎಲ್ಲ ಫಿಕ್ಷನ್. ನಾವು ಡೆಮೋಕ್ರಸಿ ಬಗ್ಗೆ ಡೆಮೋಕ್ರಸಿ ಅನ್ನೋದು ಒಂದು ಕಲ್ಪನೆ. ಈ ಬ್ರಿಟಿಷರಿದ್ದಾಗನೂ ಇದ್ರು, ಹಿಂದೆ ರಾಜ ಮಹಾರಾಜರಿದ್ದಾಗನೂ ಇದ್ರು, ಈಗ ನಡೀತಾ ಇದೆ ಅದೀವಿ, ಮುಂದೇನು ಬರ್ತದೋ ಗೊತ್ತಿಲ್ಲ, ಇರ್ತೀವಿ. ಎಲ್ಲಿ ಏನಾಗ್ಯದ ಅದು ಏನು, ಸುಮ್ಮನೆ ರಾಜಕಾರಣಿ ಅವನದೊಂದು ಸೀಟ್ ಉಳಿಸ್ಕೊಳಕ್ಕೆ ಅವ್ನು ಏನೇನೋ ತೆಗಿತಾ ಇರ್ತಾನೆ ಹೊಸ ಗೊತ್ತಾಯ್ತಾ, ಅದಕ್ಕೇನು ರಿಲೆವೆನ್ಸೇ ಇಲ್ಲ. ಸೊ ಅದರಿಂದ ಈ ಕಲೆಗಳೆಲ್ಲ ಬಂದಿರುತ್ತೆ. ಈಗ ಹೆಂಗಾಗಿದೆ ಅಂತಂದ್ರೆ, ಆ ಹಾಡು ಕೇಳಿಲ್ಲ ಅಂದ್ರೆ ಗಾಬರಿ ಮಾಡ್ಕೊಳ್ಳೋದು, ಮೂವಿ ನೋಡಿಲ್ಲ ಅಂತಂದ್ರೆ ಏನೋ ಕಳ್ಕೊಳತ್ತೀವಿ ಅಂತ ತಿಳ್ಕೊಳ್ಳೋದು, ಅಡಿಕ್ಷನ್. ಸೊ ಅದೇ ರೂಢಿ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಸುಮ್ಮನೆ ಕುತ್ಕೊಳ್ಳೋದು ಮಾಡೋದನ್ನು ಕಲ್ತಿ ಅಂದ್ರೆ ಬಹಳ ಸುಖ ಸಿಕ್ತು ಅಂತ, ನೆಮ್ಮದಿ ಸಿಕ್ತು.